ಗೈಸ್, ವೆಲ್ಕಮ್ ಬ್ಯಾಕ್ ಟು ಜುಹಿದ್ ದರ್ಶನ್ ವ್ಲಾಗ್ಸ್. ಇದು ಗೃಹ ಪ್ರವೇಶ ಮೇನ್ ಡೇ. ಆಲ್ರೆಡಿ ನಿನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಿ, ಅದು ಫಸ್ಟ್ ಪಾರ್ಟ್. ಸೊ ಅದರಲ್ಲಿ ಗಣೇಶ್ ಪೂಜಾ, ಆಮೇಲೆ ಇದು ಹೋಮಮ್ ಅದೆಲ್ಲ ಇನ್ಕ್ಲೂಡ್ ಆಗಿದೆ ಆಲ್ರೆಡಿ. ಅದು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಾನು. ಇಫ್ ಇನ್ ಕೇಸ್ ನೀವೇನಾದರೂ ಅದು ನೋಡಿಲ್ಲ ಅಂದರೆ ಅದನ್ನು ನೋಡ್ಬೋದು ನೀವು. ಮೇನ್ ಡೇ ಅಂತೂ ತುಂಬ ಟೆನ್ಷನಲ್ಲಿದ್ದೀವಿ ನಾವು. ಕರೆಕ್ಟ್ ಟೈಮ್ಗೆ ನಮಗೆ ರೆಡಿ ಆಗುತ್ತೋ ಇಲ್ವೋ, ಎಲ್ಲ ರೆಡಿ ಇದೆಯೋ ಇಲ್ವೋ, ಒಂದು ಕಡೆ ಫುಡ್ ಎಲ್ಲ ಅರೇಂಜ್ಮೆಂಟ್ಸ್ ಇದೆಲ್ಲ ನೋಡ್ಕೊತಾ ಇದ್ವಿ. ನಮ್ಮ ಅತ್ತೆ ಅವರು ನಮ್ಮ ಮಾಮ ಅವರು ಎಲ್ಲ ನೋಡ್ಕೊತಾ ಇದ್ರು. ಅವ್ರು ಕೆಳಗಡೆ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ರು. ಈ ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಸೊ ಆ ಡೆಕೋರೇಷನ್ ವೀಡಿಯೋಸ್ ಎಲ್ಲ ನಾನು ತೆಲುಗು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ನಿ. ಈ ಚಾನಲಲ್ಲಿ ನನಗೆ ಸ್ಪೆಷಲ್ ಆಗೋ ಅಂಥ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಸೊ ದರ್ಶನ್ಗೂ ನನಗೂ ಇಬ್ರಿಗೂ ಕರೆಕ್ಟಾಗಿ ಸ್ಲೀಪ್ ಇಲ್ಲ. ಸೊ ತುಂಬ ಸುಸ್ತಾಗಿದ್ದೀವಿ ನಾವು. ಅದಕ್ಕೆ ಸ್ವಲ್ಪ ಕನ್ಸೀಲಿಂಗ್ ಮಾಡ್ತಾ ಇದ್ನಿ ಇಲ್ಲಿ. ಸೊ ನಮ್ಮ ಅತ್ತೆಯವರು ನಾನು ಇಬ್ಬರು ಜೊತೆಗೆ ರೆಡಿ ಆಗ್ತಾ ಇದ್ವಿ. ಆ್ಯಕ್ಚುಲಿ ಮೇಕಪ್ ಅವ್ರನ್ನ ನಾವು ಬುಕ್ ಮಾಡ್ಕೊಂಡಿದ್ವಿ ಸ್ಪಿನ್, ಆರ್ ಆರ್ ನಗರ್ ಸ್ಪಿನ್ನಲ್ಲಿ. ಯಾಕಂದರೆ ಆ ಸಲೂನ್ ನಮ್ಗೆ ತುಂಬ ಹತ್ರ, ಸರ್ವಿಸ್ ಚೆನ್ನಾಗಿರುತ್ತೆ ಅಂತ. ಸೊ ಆಂಧ್ರದಿಂದ ನಮ್ಮ ಅಮ್ಮವರೆಲ್ಲ ಬಂದಿದ್ರಲ್ವಾ. ಸೊ ಅಮ್ಮನೇ ಈ ಪೂಜೆ ಎಲ್ಲ ಮಾಡಿದರು, ಡೆಕೋರೇಷನ್ ಅದೆಲ್ಲ. ಸೊ ಸಿಲ್ವರ್ ಐಟಮ್ಸ್ ಎಲ್ಲ ನಾನು ತಗೊಂಡಿರೋದು ಸತ್ಯಂ ಜ್ಯುವೆಲ್ಲರ್ಸ್ ಅಂತ, ಸಿಲ್ವರ್ ವರ್ಕ್ಸ್ ಅಂತ ಬ್ಯಾಂಗ್ಳೂರಲ್ಲಿ ಒಂದು ಪ್ಲೇಸ್ ಇರುತ್ತೆ. ನಾನೆಲ್ಲ ಅಲ್ಲೇ ತಗೊಂಡಿರೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ. ಸೊ ಆ್ಯಕ್ಚುಲಿ ಈಗಿರೋದು ಟೆಂಪರರಿ ಪೂಜೆಗೋಸ್ಕರ ಇಟ್ಟಿರೋದು. ನಾನು ಆದಮೇಲೆಲ್ಲ ಚೇಂಜ್ ಮಾಡಿದ್ನಿ. ಅದು ನೀವು ನೋಡ್ಬೋದು ಹೋಮ್ ಟೂರ್ ವೀಡಿಯೋನಲ್ಲಿ. ನಾನು ಅಷ್ಟು ಕ್ಲಿಯರಾಗಿ ತೋರಿಸಿಲ್ಲ, ಬಟ್ ಹೋಮ್ ಟೂರ್ ವೀಡಿಯೋನಲ್ಲಿ ಆಲ್ರೆಡಿ ಇದೆ. ನಾನು ಬೇರೆ ಫೋಟೋ ಫ್ರೇಮ್ಸ್ ಎಲ್ಲ ಕಸ್ಟಮೈಸ್ ಮಾಡಿಸಿದ್ನಿ. ಯಾಕಂದರೆ ನನಗೆ ಪೂಜೆ ಮಾಡೋದಂದರೆ ಸಖತ್ ಇಷ್ಟ. ಮಮ್ಮಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಸೊ ಅದು ನೋಡಿ ನೋಡಿ ನನಗೂ ಆ ಇಂಟ್ರೆಸ್ಟ್. ಸೊ ಅದು ಒಳ್ಳೇದಾಗುತ್ತೋ ಅದೇನೋ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ನಾನು ಪೂಜೆ ಮಾಡೋದೇನಿಗಂದರೆ ನನ್ನ ಪೀಸ್ಫುಲ್ ಮೈಂಡ್ಗೋಸ್ಕರ. ತುಂಬ ಪೀಸ್ಫುಲ್ ಆಗಿರುತ್ತೆ ಮನೆಯೆಲ್ಲ, ಒಂಥರ ಪ್ಲೆಸೆಂಟ್ ಫೀಲ್, ಒಂದು ಪಾಸಿಟಿವ್ ವೈಬ್. ಸೊ ಕೆಟ್ಟದಂತೂ ಆಗಲ್ಲ, ಆದ್ರೂ ಅದು ತುಂಬ ದಿನ ಇರಲ್ಲ ಅಂತ ನಾನು ನಂಬ್ತೀನಿ. ಸೊ ಕೆಲವೊಬ್ಬರು ಅಷ್ಟು ಜಾಸ್ತಿ ಪೂಜೆ ಮಾಡೋಕ್ಕೆ ಇಷ್ಟಪಡಲ್ಲ. ನಾನಂತೂ ಬೆಳಗ್ಗೆ ಅಟ್ಲೀಸ್ಟ್ ಒಂದು 1 hour ಆದರೂ ಟೈಮ್ ಬೇಕೇ ಬೇಕು ನಾನು ಪೂಜೆ ಮಾಡೋದಕ್ಕೆ. ಸೊ ಈಗ ಗೃಹ ಪ್ರವೇಶ ಮೇಯ್ನ್ ದಿನ ಎಲ್ಲ ಇದು ಶುರು ಆಯಿತು. ನಿನ್ನೆ ಮಾಡಿರ್ತಾರಲ್ವ ಹೋಮಮ್. ಸೊ ಅದು ಫೈನಲ್ ಈಗ ಟೈಮ್ಗೆ ಮನೆಯಲ್ಲಿ ಎಂಟ್ರಿ ಆಗಿದ್ವಿ. ಎಲ್ಲ ತುಂಬ ಚೆನ್ನಾಗಾಯಿತು. ಯಾಕಂದರೆ ಕೆಲವೊಬ್ಬರು ಪೂಜೆ ತುಂಬ ಲೇಟ್ ಮಾಡ್ತಾರಲ್ವಾ, ಅದೊಂದು ಭಯ ಇತ್ತು, ಟೈಮ್ಗೆ ಆಗತ್ತೋ ಆಗಲ್ವೋ ಅಂತ. ಸೊ ಎಲ್ಲ ಕರೆಕ್ಟಾಗಿ ಆಯಿತು. ನನ್ನ ಸ್ಯಾರಿ ಡೀಟೇಲ್ಸ್ ಏನಂದರೆ, ಇದು ನಾನು ಧರ್ಮವರಮಲ್ಲಿ ತಗೊಂಡಿರೋ ಸ್ಯಾರಿ, ನನ್ನ ಮದುವೆಗೋಸ್ಕರ ತಗೊಂಡಿದ್ನಿ. ಆ್ಯಂಡ್ ಜ್ಯುವೆಲ್ರಿ ಎಲ್ಲ ಅಮ್ಮ ಅವ್ರು ನಿನ್ನೆ ಗಿಫ್ಟ್ ಮಾಡಿದ್ರಲ್ವ, ನಿನ್ನೆ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ. ಈ ಡೈಮಂಡ್ ಸೆಟ್ ಎಲ್ಲ ಮಮ್ಮಿ ಡ್ಯಾಡಿ ಇಬ್ಬರು ಸೇರಿ ನನಗೆ ಗಿಫ್ಟ್ ಮಾಡಿರೋದು. ಸೊ ಅದು ಆಮೇಲೆ ಇದು
ಈ ಡಾಬು ಎಲ್ಲ ಇದು ನಾನು ಮದುವೆ ಟೈಮಲ್ಲಿ ಹಾಕೊಂಡಿರೋದು ಗೋಲ್ಡ್ ಇದು ಮುಂಚೆನೇ ತಗೊಂಡಿದ್ವಿ. ಬಟ್ ಜಾಸ್ತಿ ಯೂಸ್ ಆಗೋದು ಇದೆಲ್ಲ ಈ ಥರ ಫಂಕ್ಷನ್ಸ್ ಇದ್ದರೆ ಮಾತ್ರ. ಇಲ್ಲ ಅಂದರೆ ನಾನು ಅಷ್ಟು ಜಾಸ್ತಿ ಗೋಲ್ಡ್ ಡೈಮಂಡ್ ಇದೇನು ಯೂಸ್ ಮಾಡಲ್ಲ. ಫಂಕ್ಷನ್ಸ್ ಇರೋ ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ. ಒಂಥರ ಇನ್ವೆಸ್ಟ್ಮೆಂಟ್ ಪರ್ಪಸ್ ಥರನೂ ಇರುತ್ತೆ. ಸೊ ಅದಾದಮೇಲೆ ಟೈಮ್ಗೆ ಇಲ್ಲಿ ಹಾಲೆಲ್ಲ ಉಗಿಸ್ತಾ ಇದ್ದೀವಿ ನಾವು. ಸೊ ಸಾರಿ ಇಫ್ ಇನ್ ಕೇಸ್ ನಾನು ಕನ್ನಡದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದೆ ಅಂದರೆ, ನಾನು ಇನ್ನೂ ಕಲಿತಾ ಇದ್ದೀನಿ. ಐ ವಿಲ್ ಡೂ ಬೆಟರ್ ಡೇ ಬೈ ಡೇ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಕಡೆ ಈ ಹೋಮ ಮಾಡಿರ್ತಾರಲ್ವ, ಆ ಬ್ರಿಕ್ಸ್ ಎಲ್ಲ ಮತ್ತೆ ರೀಯೂಸ್ ಮಾಡಿದರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಈ ಬ್ರಿಕ್ಸ್ ಎಲ್ಲ ನಾವೇನು ಮಾಡ್ಬೋದು ಅಂದರೆ, ಬೃಂದಾವನಂ ಇರುತ್ತೆ ಅಲ್ವಾ, ಈಗ ತುಳಸಿ ಇರುತ್ತೆ. ಸೊ ಆ ತುಳಸಿ ಗಿಡಗೆ ಬೃಂದಾವನಂ ಇರುತ್ತೆ ಅಲ್ವಾ, ಅದು ನಾವು ಬಿಲ್ಡ್ ಮಾಡ್ಬೋದು. ಬಟ್ ನಮಗೆ ಗೇಟೆಡ್ ಕಮ್ಯುನಿಟಿನಲ್ಲಿ ನಮ್ಮದು ಅಪಾರ್ಟ್ಮೆಂಟ್ ಅಲ್ವಾ, ಇಂಡಿಪೆಂಡೆಂಟ್ ಹೌಸ್ ಅಂದರೆ ಈ ಥರ ಬ್ರಿಕ್ಸ್ ಎಲ್ಲ ನಾವು ಬೃಂದಾವನಂ ಬಿಲ್ಡ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಬಟ್ ಇದೆಲ್ಲ ನಾವು ವೇಸ್ಟ್ ಅಂತೂ ಮಾಡಿಲ್ಲ. ಇದೆಲ್ಲ ನಾವು ಮತ್ತೆ ಆಂಧ್ರಕ್ಕೆ ಕಳಿಸಿದ್ವಿ, ಯಾಕಂದರೆ ಅಲ್ಲಿ ನಮ್ಮ ವಿಲ್ಲಾ ಪ್ರಾಜೆಕ್ಟ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಆ ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ಬೋದು ಅಂತ ಇಲ್ಲಿಗೆ ಕಳಿಸಿದ್ದೀವಿ ನಾವು. ಸೊ ಆ ಬ್ರಿಕ್ಸ್ ಸ್ವಲ್ಪ ಕೇರ್ಫುಲ್, ಯಾಕಂದರೆ ನಾವು ಪೂಜೆ ಮಾಡಿರ್ತೀವಲ್ವ, ಅದೆಲ್ಲ ಬೇರೆ ಕಡೆ ಬಿಸಾಕೋದು ಅದೆಲ್ಲ ಏನಂದರೆ ನಮ್ಮ ಅತ್ತೆಯವ್ರು ರಿಕವರ್ ಆಗಿದ್ರಲ್ವ, ಅದಂತೂ ನನಗೆ ತುಂಬ ಖುಷಿ. ಯಾಕಂದರೆ ನನಗೊಂಥರ ಭಯ ಇತ್ತು, ಈ ಗೃಹ ಪ್ರವೇಶ ಟೈಮಲ್ಲೇ ಹಿಂಗೆ ಆಯ್ತಲ್ವಾ ಅಂತ. ಸೊ ನಿನ್ನೆ ವೀಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ವ, ಪ್ರೀವಿಯಸ್ ವೀಡಿಯೋ, ಅವ್ರಿಗೆ ಫೀವರ್ ಜಾಸ್ತಿ ಇತ್ತು ಆ ಟೈಮಲ್ಲಿ. ಆಲ್ಮೋಸ್ಟ್ ಟೆಂಪರೇಚರ್ 106 ಮೇಲೇ ಇತ್ತು. ಸೊ ಅದೇ ದರ್ಶನ್ ಅವ್ರು ಕೇಳ್ತಾ ಇದ್ರು ಇಲ್ಲಿ ಹೇಗಿದೆ ಅಮ್ಮ ಅಂತ. ಸೊ ಸದ್ಯಕ್ಕೆಲ್ಲ ಚೆನ್ನಾಗೇ ಇದೆ. ಬಟ್ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು ಅಂತ ಡಾಕ್ಟರ್ ಹೇಳಿದರು, ಯಾಕಂದರೆ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ. ಬಟ್ ನೆಕ್ಸ್ಟ್ ಡೇನೇ ಸ್ವಲ್ಪ ರಿಕವರ್ ಆಗಿದ್ರು. ಅದಾದಮೇಲೆ ಸ್ವಲ್ಪ ಸುಸ್ತಂತೂ ಇದ್ದೇ ಇರುತ್ತೆ, ಅದಕ್ಕೆ ಜಾಸ್ತಿ ಏನು ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಹೇಳಿದ್ದೀವಿ ನಾವು. ನಮಗೆ ಪೂಜೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ. ಅದು ಬಿಟ್ಟರೆ ಆಮೇಲೆ ಕೆಳಗಡೆ ಫುಡ್ ಎಲ್ಲ ಹೇಗಿರುತ್ತೋ ಏನೋ ಅಂತ. ಯಾಕಂದರೆ ಆಂಧ್ರದಲ್ಲಿ ನಮ್ಗೆ ಗೊತ್ತಿರೋರು ತುಂಬ ಜನ ಇರ್ತಾರೆ, ಇಲ್ಲೆಲ್ಲ ನಮ್ಮ ಮಾಮ ಅವರೇ ನೋಡ್ಕೊಂಡಿರೋದು ಫುಡ್ ಎಲ್ಲ. ಸೊ ಹೆಂಗಿರುತ್ತೋ ಏನು ಅಂತ. ಬಟ್ ಫುಡ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಅಲ್ಲ, ಬಂದಿರೋರೆಲ್ಲ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ನಾನು ಅದು ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಅವ್ರು ಜಾಸ್ತಿ ಶೂಟ್ ಮಾಡಿದ್ರು ಎಲ್ವೋ ಗೊತ್ತಿಲ್ಲ ನನಗೆ. ಇಫ್ ಇನ್ ಕೇಸ್ ಇದ್ದರೆ ಅದಂತೂ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಬಟ್ ಫುಡ್ ವೆರೈಟೀಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನಮಗೆ. ಸೊ ಮೇಯ್ನ್ ಊಟನೇ ಅಲ್ವಾ ಫಂಕ್ಷನಲ್ಲಿ ಜನ ಎಲ್ಲ ನೋಡೋದು, ಮನೆ ನೋಡ್ತಾರೆ. ಅದಾದಮೇಲೆ ಊಟ ಹೇಗಿದೆ ಏನು ಅಂತ. ಸೊ ಯಾ
तदार्थं विघ्नपतिः दैवी स्वस्तिरस्तु त्रैमानाक्षं निपतः आत्मन्नात्मन्नात्मनित्यः तदेव केवलं विष्णुदेवताभ्यो नमः। ಪ್ರವೇಶ ಎಲ್ಲ ತುಂಬ ಚೆನ್ನಾಗಾಯಿತು. ಮನೆ ರೆಡಿ ಆಗೋದು ಇನ್ನೂ ಜಾಸ್ತಿನೇ ಇದೆ. ಆ ವ್ಲಾಗ್ಸ್ ಏನು ನಾನು ಈ ಚಾನಲಲ್ಲಿ ಆಗ್ತಾಯಿಲ್ಲ, ಅಪ್ಡೇಟೆಡ್ ಎಲ್ಲ ಆಗಬೇಕು ಅಂತ ಅಂದ್ಕೊಂಡಿದ್ನಿ. ಈ ಚಾನಲಲ್ಲಿ ಅಪ್ಡೇಟೆಡ್ ವ್ಲಾಗ್ಸ್ ಬರುತ್ತೆ ಇನ್ಮೇಲೆ. ಸೊ ಇಫ್ ಇನ್ ಕೇಸ್ ಯಾರಾದರೂ ಹೋಮ್ ಟೂರ್ ವೀಡಿಯೋ ಇಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಸ್ ಏನಾದರೂ ನೋಡಬೇಕಂದ್ರೆ ತೆಲುಗು ಚಾನಲಲ್ಲಿ ಇದೆ ಎಲ್ಲ. ಆಲ್ಮೋಸ್ಟ್ 800 ಮೇಲೆ ವೀಡಿಯೋಸ್ ಇದೆ. ಸೊ ನೀವು ಅದರಲ್ಲಿ ನೋಡ್ಬೋದು ಡೆಫಿನೆಟ್ಲಿ. ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ಡ್ ಆಲ್ರೆಡಿ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬ್ and join this beautiful family, and I will see you in my next vlog. Stay positive, stay healthy, and be kind to everyone. Bye.